ಮಾಡಿಕೊಂಡೆ. ಬೆಳಗ್ಗೆ ಎದ್ದ ತಕ್ಷಣ ಅವ್ರ ಅಪ್ಪ ಮಕ್ಕಳು ಇಬ್ಬರು ನೀಟಾಗಿ ತಲೆಗೆ ಸ್ನಾನ ಮಾಡಿ, ಅಮಾವಾಸ್ಯೆ ಅಲ್ವಾ ಇವತ್ತು, ನಾನು ಪೂಜೆ ಮಾಡೋಂಗಿರಲಿಲ್ಲ, ಅದಕ್ಕೋಸ್ಕರ ಅವರೇ ಎದ್ದು ಪೂಜೆ ಎಲ್ಲ ಮಾಡಿ ಮುಗಿಸಿದ್ರು. ನಾನು ರಂಗೋಲಿ ಎಲ್ಲ ಬಿಟ್ಟು ಬಂದೆ. ಇವತ್ತಿನ ರಂಗೋಲಿ ಯಾವ ರೀತಿ ಇದೆ ಅಂತ ನನಗೆ ಕಮೆಂಟ್ ಸೆಕ್ಷನಿಗೆ ಕಮೆಂಟ್ ಮಾಡಿ. ಹಾಗೆ ಇವತ್ತು ಬ್ರೇಕ್ಫಾಸ್ಟ್ ಬಂದು ಅಜ್ಜಿ ಮತ್ತು ನಮ್ಮ ಹಸ್ಬೆಂಡು ದೇವಸ್ಥಾನಕ್ಕೆ ಹೋಗಿದ್ರು. ಅಲ್ಲೇ ಪ್ರಸಾದ ಕೊಡ್ತಾರೆ ಅಮಾವಾಸ್ಯೆಗೆ, ಅದಕ್ಕೋಸ್ಕರ ನಾವು ಅಲ್ಲೇ ತಿನ್ಕೋತೀವಿ. ಸಾಂಬಾರು ಒಂದು ಮಾಡು ಅಂತ ಹೇಳಿದ್ರು, ಅದಕ್ಕೆ ಸೊಪ್ಪು ಸಾಂಬಾರು ಮಾಡ್ತಾಯಿದ್ದೀನಿ. ಬೆಳಗ್ಗೆನೇ ನೋಡ್ತಾ ಇರ್ಬೋದು, ಸೊಪ್ಪು ಸಾಂಬಾರೆಲ್ಲ ಮಾಡಿಟ್ಟು ನಾನು ಸ್ನಾನ ಮಾಡ್ಕೊಬಂದು ತಲೆ ಬಾಚಿರಲಿಲ್ಲ, ತುಂಬಾ ನಾಟ್ಸ್ ಎಲ್ಲ ಆಗ್ಬಿಟ್ಟಿತ್ತು ಮತ್ತು ಹೇರ್ ಫಾಲ್ ಜಾಸ್ತಿ ಆಗ್ತಿತ್ತು. ಅದಕ್ಕೆ ಬೇಗ ಬೇಗ ಬಿಡಿಸಿ ಇಟ್ಬಿಡೋಣ, ಇಲ್ಲಾಂದರೆ ಒಣಗಿದ್ಮೇಲೆ ಬಿಡ್ಸೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಸಿಕ್ಕೆಲ್ಲ ಬಿಡಿಸಿ ಇಟ್ಕೊಂಡೆ. ಹಾಗೆ ಲಂಚಿಗೆ ಬಂದು ಮಲ್ಲಿಕಾ ಬಿರಿಯಾನಿಗೆ ಹೋಗೋಣ ಅಂತ ತುಂಬ ದಿನದಿಂದ ಪ್ಲ್ಯಾನ್ ಮಾಡ್ಕೊಂಡಿದ್ವಿ. ಪ್ಲ್ಯಾನ್ ಅಂತೂ ಫ್ಲಾಪ್ ಆಯಿತು, ಬಿರಿಯಾನಿನೇ ಸಿಗಲಿಲ್ಲ. ಅಲ್ಲಿ ಹೋಗಿರೋ ವೇಸ್ಟ್ ಆಯಿತು. ನಮ್ಮೂರಿಂದ ಒಂದು 15 to 20 ಕಿಲೋಮೀಟರ್ಸ್ ಅಲ್ಲಿಗೆ ಹೋಗೋಕ್ಕೇ, ಆದರೆ ಬಿರಿಯಾನಿ